ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಹಲೋ, ನೀವು ನೋಡ್ತಾ ಇದ್ದೀರಾ ವನಿಜ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಎಲ್ಲಿ ನೋಡಿದ್ರು ಈಗ ಪ್ಲಾಸ್ಟಿಕ್ ಮೊಟ್ಟೆ, ಪ್ಲಾಸ್ಟಿಕ್ ರೈಸ್ ದೇ ಹವಾ. ಎಷ್ಟೋ ಜನ ಪಾಪ ಗೊತ್ತಿಲ್ಲದೆ ಈ ಪ್ಲಾಸ್ಟಿಕ್ ಅಕ್ಕಿಯನ್ನ ಹಾಗೆ ಪ್ಲಾಸ್ಟಿಕ್ ಮೊಟ್ಟೆಯನ್ನ ತಿಂದು ಹೊಟ್ಟೆ ಕೆಡಿಸ್ಕೊಂಡು ಆರೋಗ್ಯ ಕೆಡಿಸ್ಕೊಂಡವರು ಇದ್ದಾರೆ. ಇನ್ನು ಈ ಪ್ಲಾಸ್ಟಿಕ್ ರೈಸ್ ಅನ್ನ ಹೇಗೆ ಪರೀಕ್ಷಿಸೋದು, ಇದು ಅಸ್ಲಿನೋ ನಕಲಿನೋ ಹೇಗ್ ಗೊತ್ತಾಗತ್ತೆ? ನಾನ್ ನಿಮ್ಗೆ ಅದಕ್ಕೆ 5 ಸ್ಟೆಪ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸದ್ಯಕ್ಕೆ ಎಲ್ಲಾ ಕಡೆ ಗುಲ್ಲೆದ್ದಿರೋ ಪ್ಲಾಸ್ಟಿಕ್ ಅಕ್ಕಿ ಮತ್ತು ಸಕ್ಕರೆಯ ಸುದ್ದಿ ಸುಳ್ಳು ಅಂತ ತೆಲಂಗಾಣ ಸರ್ಕಾರ ಸ್ಪಷ್ಟಪಡಿಸಿದ್ರು. ಜನರಲ್ಲಿ ಮಾತ್ರ ಪ್ಲಾಸ್ಟಿಕ್ ಅಕ್ಕಿ, ಪ್ಲಾಸ್ಟಿಕ್ ಸಕ್ಕರೆಯ ಭಯ ಆರಿಲ್ಲ. ತೆಲಂಗಾಣದ ಮಾರುಕಟ್ಟೆಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮತ್ತು ಸಕ್ಕರೆಗಳು ಲಗ್ಗೆ ಇಟ್ಟಿವೆ ಎಂಬ ಸುದ್ದಿ ಹರಡುತ್ತಿದ್ದಂತೆ ಕರ್ನಾಟಕದಲ್ಲೂ ಅದರ ಕುರಿತು ಗುಲ್ಲೆದ್ದಿತ್ತು. ಆದ್ರೆ ಈ ಎಲ್ಲ ವದಂತಿಗಳು ಸುಳ್ಳು ಎಂದಿರುವ ತೆಲಂಗಾಣ ಸರ್ಕಾರ ಜನರು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿದೆ. ಹಾಗೊಮ್ಮೆ ನಿಮ್ಗೆ ಪ್ಲಾಸ್ಟಿಕ್ ಅಕ್ಕಿಯ ಭಯ ಇದ್ರೆ ಅದನ್ನ ಸ್ವತಃ ನೀವೇ ಪರೀಕ್ಷಿಸ್ಕೋಬಹುದು. ಅದು ಹೇಗೆ? ಈ 5 ಮಾರ್ಗಗಳನ್ನ ನೀವು ಅನುಸರಿಸಿದ್ರೆ ಈ ಅಕ್ಕಿ ಪ್ಲಾಸ್ಟಿಕ್ ಅಥವಾ ಒರಿಜಿನಲ್ ಅಂತ ನಿಮ್ಗೆ ಗೊತ್ತಾಗತ್ತೆ. ಆ 5 ಸ್ಟೆಪ್ಸ್ ಅನ್ನ ಹೇಳ್ತೀನಿ, ಕೇಳಿಸ್ಕೊಂಡ್ಬಿಡಿ. ಮೊದಲನೇದಾಗಿ ಅಕ್ಕಿಯನ್ನ ಬೇಯಿಸಿ 2 ದಿನಗಳ ಕಾಲ ಒಂದು ಪ್ಲಾಸ್ಟಿಕ್ ಬಾಟಲ್ ನಲ್ಲಿ ಇಡಿ. 2 ದಿನದ ನಂತರ ಕೂಡ ಅದಕ್ಕೆ ಫಂಗಸ್ ಅಟ್ಯಾಕ್ ಆಗದೆ ಇದ್ರೆ ಅದು ಪ್ಲಾಸ್ಟಿಕ್ ರೈಸ್ ಅಂತ ಕನ್ಫರ್ಮ್. ಎರಡನೇದಾಗಿ ಅಕ್ಕಿಯ ಮೇಲೆ ಬಿಸಿ ಬಿಸಿ ಎಣ್ಣೆಯನ್ನ ಸ್ವಲ್ಪ ಹಾಕಿ, ಅದು ಪ್ಲಾಸ್ಟಿಕ್ ಅಕ್ಕಿನೇ ಆಗಿದ್ರೆ ಅದು ನಿಜಕ್ಕೂ ಕರ್ಗ್ ಹೋಗುತ್ತೆ. ಮೂರನೇದಾಗಿ ಅಕ್ಕಿಯನ್ನ ಒಮ್ಮೆ ಸುಟ್ಟು ನೋಡಿ, ಪ್ಲಾಸ್ಟಿಕ್ ನದ್ದೇ ಆಗಿದ್ರೆ ಅದು ಸುಟ್ಟು ವಾಸನೆ ಬರುತ್ತೆ, ಆಗ ನಿಮ್ಗೆ ಗೊತ್ತಾಗುತ್ತೆ ಅದು ಪ್ಲಾಸ್ಟಿಕ್ ಅಕ್ಕಿ ಅಂತ. ಇನ್ನು 4ನೇದಾಗಿ ಅಕ್ಕಿಯನ್ನ ಬೇಯಿಸಿ ಅದನ್ನ ಪ್ಲಾಸ್ಟಿಕ್ ನದ್ದೇ ಆಗಿದ್ರೆ ಅನ್ನದ ಮೇಲೆ ದಪ್ಪ ಪದರ ಇರತ್ತೆ, ಆಗ ನಿಮ್ಗೆ ಗೊತ್ತಾಗತ್ತೆ ಅಕ್ಕಿ ನಕಲಿನಾ ಅಥವಾ ಅಸ್ಲಿನಾ ಅಂತ. ಇನ್ನು ಕೊನೆಯದಾಗಿ 5ನೇ ಸ್ಟೆಪ್ ಏನಪ್ಪಾ ಅಂದ್ರೆ, ಒಂದು ಬಾಟಲ್ ನೀರಿನಲ್ಲಿ ಅಕ್ಕಿಯನ್ನ ಹಾಕಿ ಕೆಲ ಸಮಯದ ನಂತರ ನೀವು ಚೆಕ್ ಮಾಡಿದ್ರೆ ಅಕ್ಕಿ ಬಾಟಲ್ ಅಲ್ಲಿ ಮೇಲ್ಭಾಗದಲ್ಲಿ ತೇಲ್ತಾ ಇದ್ರೆ ಅದು ಪ್ಲಾಸ್ಟಿಕ್ ಅಕ್ಕಿ ಅಂತ ಅರ್ಥ. ಯಾಕಂದ್ರೆ ನೈಸರ್ಗಿಕ ಅಕ್ಕಿ ನೀರಿನಲ್ಲಿ ತೇಲೋದಿಲ್ಲ, ಅದು ಮುಳುಗತ್ತೆ. ಸೊ ಇದರಿಂದ ನಿಮ್ಗೆ ಗೊತ್ತಾಗತ್ತೆ ಅದು ಪ್ಲಾಸ್ಟಿಕ್ ರೈಸ್ ಅಂತ. ಬೈ ಚಾನ್ಸ್ ನೀವ್ ಅಂಗಡಿಯಿಂದ ಅಕ್ಕಿ ತಂದು ನಿಮ್ಗೆ ಅದು ಪ್ಲಾಸ್ಟಿಕ್ ರೈಸ್ ಆಗಿದ್ರೆ ಅಂತ ಭಯ ಇದ್ರೆ ಈ 5 ಮಾರ್ಗಗಳಲ್ಲಿ ನೀವು ಒಂದು ಮಾರ್ಗವನ್ನ ಅನುಸರಿಸಿದ್ರೆ ಖಂಡಿತ ನಿಮ್ಗೆ ಗೊತ್ತಾಗತ್ತೆ ಅದು ಪ್ಲಾಸ್ಟಿಕ್ ಅಕ್ಕಿನಾ ಅಥವಾ ನೈಸರ್ಗಿಕ ಅಕ್ಕಿನಾ ಅಂತ. ಸೊ ದಯವಿಟ್ಟು ಫ್ರೆಂಡ್ಸ್, ಇನ್ ಮುಂದಕ್ಕೆ ಯಾರು ತಲೆ ಕೆಡಿಸ್ಕೋಬೇಡಿ, ಭಯಾನೂ ಪಡಬೇಡಿ. ಆರಾಮಾಗಿ ಈ 5 ಮಾರ್ಗಗಳನ್ನ ಅನುಸರಿಸಿ ಅಕ್ಕಿ ನಕಲಿನೋ ಅಸ್ಲಿನೋ ಅಂತ ನೀವೇ ಪರೀಕ್ಷಿಸ್ಕೋಬಹುದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಗೇನ್ ಅನ್ಸುತ್ತೆ? ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಜೊತೆಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್.